ಬಾ ಮಗಳೇ, ಆ ಶಾರದಿ ಹೊಡೆದಿರೋದು ಈಗ್ಲೂ ಕೈ ಕಾಲೆಲ್ಲ ನೋಯ್ತವೆ. ಕತ್ತೆ ಒದಿಯಲ್ವಾ ಹಂಗೆ ಜಾಡ್ಸಿ ಒದ್ಬಿಟ್ಲಾ. ಯಪ್ಪ, ಹಂಗೆ ಹೋಗ್ಬಿಟ್ಟು ಹಂಗೆ ಹಿಂದ್ಗಡಿಗೆ ಹಂಗೆ ಏನಿಯ ಬಿದ್ಬಿಟ್ಟ. ಅಯ್ಯೋ ಬಿಡು, ನನಗಂತೂ ಹೆಂಗಾಯ್ತು ಅಂತ ಹೇಳಿದ್ರೆ ತಲೆಯೆಲ್ಲ ಡಿಮ್ ಅಂತ ಅಂದ್ಬಿಡ್ತು. ನಂದಂತೂ ತಲೆಯೆಲ್ಲ ಡಿಮ್ 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 ಅಂತಲೇ ನೀ ಅಂದ್ಬಿಡ್ತು. ಸಾಕಾಗೋಯ್ತು ನಂಗಂತೂ. ಯಪ್ಪ, ಯಾಕನ ಹೋಗಿ ಆ ರಾಹುಲ್ಗೆ ಫಿಟ್ಟಿಂಗ್ ಇಕ್ಕುದು ಅಂತ ಹೇಳ್ಬಿಟ್ಟು ನನಗೂ ಅನ್ನಿಸ್ತೈತೆ. ಅದೇನೋ ಮೆಟ್ಟಿಡಿಗೆ ಕೆಲಸ ಮಾಡ್ತಾರೆ ಅಂತಾರಲ್ಲ, ಆ ಮೆಟ್ಟಿಡಿಗೆ ಕೆಲಸ ನಾವೇ ಮಾಡ್ಕೊಂಡ್ವಿ. ಅವ್ರಮ್ಮ ಊರು ಬಜಾರಿ ಅಂತ ಗೊತ್ತಿದ್ರು ನಮ್ಗೆ ಯಾಕೆ ಬೇಕಿತ್ತಮ್ಮ ಈ ಬಾಳು ಮುಚ್ಕೊಂಡಿರೋದು ಬಿಟ್ಬಿಟ್ಟು ನಾವು ಯಾಕೆ ಹೇಳಿದ್ವಿ ಅಂತ ಹೇಳ್ಬಿಟ್ಟು. ಥು, ಬಾ ಆ ರಾಹುಲ್ಗೆಲ್ಲ ಹೇಳ್ಬಿಡೋಣ. ನಿಜನ, ಅವನಿನೇನು ಮಾಡ್ತಾನೆ ಬಡ್ಡಿ ನನ್ನ ಮಗ. ಏನು ಸುಮ್ಮನೆ ಹೇಳಿದ್ವಿ ಅಂತ ಹೇಳೋಣ, ಅವನು ಸುಮ್ಮನೆ ಆಯ್ತಾನೆ. ಸದ್ಯ ನಾವು ಸುಮ್ಮನಾಗಣ, ಅವನು ಸುಮ್ಮನೆ ಆಯ್ತಾನೆ ಅಷ್ಟೇ. ನೀನು ಸುಮ್ಮನೆ ಯಾಕೆ ಅದೇನು ಅಂತಾರಲ್ಲ, ಶಾರದಿ ತಗೋ ಅವ್ರ ಮಗಳು ತಗೋ ಇಕ್ಕಳಂಗಿಲ್ಲ ಕಣಮ್ಮ. ಇವತ್ತು ನಾನು ಭಾಳ ಬುಡ್ನಾಸನ ಆಗಿರೋದೇ ನೀನು ಅವ್ರಿಬ್ರಿಂದ. ನೀನು ಅವಳು ನೋಡು, ಮ್ಯಾನೇಜರ್ ಕೆಲಸ ನಿನ್ಯ ಕಿತ್ತಾಕಿಸ್ಬಿಟ್ಲು. ಈವಮ್ಮ ನೋಡಿದ್ರೆ ಹಿಂಗೆ ಬರೀ ಇದೆ ನಿನಗೆ. ಸರಿ ಬಾ, ಇನ್ನೇನು ಮಾಡೋಕ್ಕಾಯ್ತದೆ. ಅವ್ರ ಮನೆ ನೋಡಿದಿಗಲ್ಲ, ಹೋಗಿ ನೆಟ್ಟಗೆ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಹೇಳಿದ್ವಿ ಅಂತ ಹೇಳ್ಬಿಟ್ಟು ನೆಟ್ಟಗೆ ನಂಪಾಡು ನಾವು ಮನೆಗೆ ಹೋಗ್ಬಿಡೋಣ. ಆಯ್ತು ಬಾ. ರಾಹುಲ್, ರಾಹುಲ್, ರಾಹುಲ್. ಹೋ ಕಮಲಾ, ಬನ್ನಿ ಬನ್ನಿ ಕೂತ್ಕೊ ಬನ್ನಿ. ಏನು ವಿಷಯ? ಅದು ನಿನ್ನ ಹತ್ರ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಿತ್ತು. ಅದಕ್ಕೇನೆ ನಾನು ನಮ್ಮಮ್ಮ ಇಬ್ರು ಅರ್ಜೆಂಟಾಗಿ ಬಂದ್ಬಿಟ್ವಿ. ಏನು ಇಂಪಾರ್ಟೆಂಟ್ ವಿಷಯನಾ? ಏನು ಇಂಪಾರ್ಟೆಂಟ್ ವಿಷಯ? ಅಯ್ಯೋ ಬಿಡು, ನಮ್ಮ ಅತ್ತೆ ತಗೆ ನಾನು ಸರಿಯಾಗಿ ಧರ್ಮದೆಡ್ ತಿಂದಿದ್ದಾಯ್ತು. ಇನ್ನು ಯಾವ ಇಂಪಾರ್ಟೆಂಟ್ ವಿಷಯ ಕಟ್ಕೊಂಡು ಏನು ಮಾಡಲಿ? ಅಷ್ಟೊಂದು ವಿಷಯ ಹೇಳಕ್ಕೆ ಬಂದಿದ್ದೆ ತಾನೇ. ಅವರಮ್ಮ ಏನು ಮಾಡಿದ್ರು ಬಿಡಲ್ಲ ಬಿಡು. ಏನು ಮಾಡಿದ್ರು ಮಗಳು ಪರನೇ ಮಾತಾಡೋದು ಜಾಸ್ತಿ. ನನಗೆ ಆ ವಿಷಯ ತಿಳ್ಕೊಂಡು ಇವಾಗ ಏನಾಗಬೇಕು? ಬೇರೆ ಏನಾದರೂ ವಿಷಯ ಇದ್ದರೆ ಹೇಳು. ಆ ವಿಷಯ ಇದ್ದರೆ ದಯವಿಟ್ಟು ನನಗೇನು ಹೇಳಕ್ಕೆ ಬರಬೇಡ. ತಲೆ ಕೆಟ್ಟು ಗೊಬ್ಬರ ಆಗೋಗ್ಬಿಟ್ಟು ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಅದೆಲ್ಲ ನನಗೆ ಇವಾಗ ಬೇಕಾ ಅಂತ ಅನ್ನಿಸ್ತೈತೆ. ಅದೆಲ್ಲ ಬೇಕಾ ನನಗೆ? ನಾನು ಅದನ್ನ ಹೇಳೋಕ್ಕೆ ಅಂತಲೇ ಬಂದಿದ್ದು. ಅದು ವಿಷಯ ಏನು ಅಂತ ಹೇಳಿದ್ರೆ ಅದು ಅದು ಅದೇ ಅವತ್ತು ನಾನು ನಿನ್ಗೆ ಹೇಳಿದ್ನಲ್ಲ, ಅದೇ ಹಿಂಗೆ ಆಶಾ ಯಾರನ್ನೋ ಲವ್ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು. ಹೇಳೋದು ಹೇಳ್ದೆ ಸಾಕು. ನೀನು ಹೇಳಿದ್ದು ಸಾಕು, ಅದರಿಂದ ನಾನು ಅನುಭವಿಸಿದ್ದು ಸಾಕು, ಎಲ್ಲನೂ ಸಾಕು. ಇವಾಗ ಅದೆಲ್ಲ ಮ್ಯಾಟ್ರು ಬಿಟ್ಬಿಡು, ಎಲ್ಲ ಹಾಳಾಗೋಯ್ತು ಬಿಟ್ಬಿಡು. ಅಯ್ಯ, ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕ. ನಾನು ಹೇಳೋದನ್ನ ಅಯ್ಯ ಒಳ್ಳೆ ಚೆನ್ನಾಗಿ ಹೇಳ್ತೀಯ ನೀನಂತೂ. ಅವತ್ತು ಹೇಳಿದ್ನಲ್ಲ, ನೀನು ಹೆಂಡತಿ ಯಾರ ಜೊತೆನೋ ಲವ್ ಮಾಡ್ತಾವಳೆ, ಲವ್ವಿ ಡವ್ವಿ ಮಾಡ್ತಾವಳೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಯಾವ ಲವ್ವಿನೂ ಇಲ್ಲ, ಯಾವ ಡವ್ವಿನೂ ಇಲ್ಲ, ಎಂಥದೂ ಇಲ್ಲ. ಅವಳು ನನ್ನ ಗಂಡನ ಹತ್ರ ಹೋಗ್ಬಿಟ್ಟು ನನ್ನ ಬಗ್ಗೆ ಏನೇನೋ ಕೆಟ್ಟದಾಗೆಲ್ಲ ಹೇಳಿದ್ಲು. ಹೇಳು, ನನ್ನ ಸಂಸಾರ ಎಲ್ಲ ಕಿತ್ತಾಕಕ್ಕೆ ಆ ಯಾಶನಿಯ ಕಾರಣ. ಆ ಯಾಶನಿಂದ ನನ್ನ ಸಂಸಾರ ಎಲ್ಲನೂ ಯಕ್ಕುಟ್ಟಿ ಹಾಳಾಗಿ ಹೋಗ್ಬಿಟ್ಟಿತ್ತು. ನಾನು ನನ್ನ ಗಂಡ ದೂರ ಆಗೋಕ್ಕೂ ಆಶನೇ ಕಾರಣ. ನನ್ನ ಮ್ಯಾನೇಜರ್, ನನ್ನ ಲವ್ವರು, ಅವನು ಗಾರ್ಮೆಂಟ್ಸಾಗ ಕೆಲಸ ಬಿಡೋಕ್ಕೂ ಆಶನೇನಿಯ ಕಾರಣ. ಅವೆಲ್ಲ ಪಿತ್ತ ನೆತ್ತಿಗೆ ಏರ್ಬಿಟ್ಟಿತ್ತು ನನಗಂತೂ. ಅವಳ ಮ್ಯಾಲೆ ಹಂಗನ ಮಾಡಿ ಸೇಡ್ ತೀರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲ ದಾರಿ ಹುಡುಕ್ದೆ, ಏನೂ ಸಿಗಲಿಲ್ಲ. ಎಲ್ಲದ್ರಾಗೂ ಸರಿಯಾಗಿ ಕರೆಕ್ಟಾಗಿದ್ಲು. ಅದಕ್ಕೇನೆ ನಾನು ಮಾಡ್ತೀನಿ ಆ ಮನೆಯಾಳಿ ಬಿತ್ತರಿಗೆ ಅಂತ ಹೇಳ್ಬಿಟ್ಟು ನಿನ್ನನ್ನು ಕರೆದ್ಬಿಟ್ಟು ನಿನ್ನ ಹೆಂಡತಿ ಯಾವನ ಜೊತೆನೋ ಅವಳೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟೆ. ಹಂಗೆ ಸುಳ್ಳು ಹೇಳಿದ್ರೆ ನೀನು ನಿನ್ನ ಹೆಂಡತಿನ ಹಿಡ್ಕೊಂಡು ಸರಿಯಾಗಿ ಬಾರಿಸ್ತೀಯ, ಸರಿಯಾಗಿ ಬೆಂಡೆತ್ತೀಯ. ಆವಾಗ ಸರಿಯಾಗಿ ಬೆಂಡೆತ್ತೀಯ, ಆವಾಗ ನನಗೂ ಸಮಾಧಾನ ಆಯ್ತದೆ. ಆವಾಗ ಆಶಂಗೂ ಬುದ್ಧಿ ಕಲಿಸ್ದಂಗೆ ಆಯ್ತದೆ ಅಂತ ಹೇಳ್ಬಿಟ್ಟು ನಾನೇನು ಬೇಕು ಅಂತಲೇ ನಿನಗೆ ಸುಳ್ಳು ಹೇಳಿದ್ದು. ಈಗ ಏನು ಮಾಡಲಿ, ನನಗೆ ಯಾಕೋ ತಪ್ಪು ಮಾಡಿದೆ ಅಂತ ಅನ್ನಿಸ್ತು. ಅದಕ್ಕೆ ನಿಜ ಹೇಳೋಣ ಅಂತ ಬಂದೆ. ಸಾರಿ ರಾಹುಲ್, ನಿನ್ನ ಹೆಂಡತಿ ಬಗ್ಗೆ ನಾನು ತುಂಬ ಕೆಟ್ಟದಾಗಿ ಹೇಳ್ಬಿಟ್ಟೆ. ತಪ್ಪಾಯಿತು. ಹೇಳಿದ್ದೆಲ್ಲ ತಮಾಷೆಗಾಗಿ, ಸೀರಿಯಸ್ಸಾಗಿ ತಗೋಬೇಡ. ಅಯ್ಯೋ ಲೋಫರ್, ನೀನು ಹೇಳಿದ ಮಾತು ಕಟ್ಕೊಂಡು ನನ್ನ ಹೆಂಡತಿ ಮೇಲೆ ಡೌಟ್ ಪಡೋದಲ್ದೆ ನಮ್ಮ ಅತ್ತೆ ನಾಯಿ ಕೊಡ್ದಂಗೆ ಕೊಡೋದ್ಲಲ್ಲೇ ಲೋಫರ್. ಅಯ್ಯೋ ಬೇವರ್ಸಿ, ನಿನ್ನಿಂದ ನಾವು ಅಂಥ ಒಳ್ಳೆ ಸಂಬಂಧನ ಕಳ್ಕೊಂಡಂಗಾಯ್ತಲ್ಲೇ. ಹೋಗ್ಬಿಟ್ಟವ್ರ ಮನೆ ಮುಂದೆ ಜಗಳ ಮಾಡಿ, ಕೂಗಾಡಿ, ಕಿರ್ಚಾಡಿ, ಏನೇನೋ ಮಾಡಿ ಆ ಶಾರದಿ ಬಂದು ನಮ್ಮ ಮನೆಗೆ ನನಗೂ ನನ್ನ ಮಗಂಗೂ ನಾಯಿ ಹೊಡೆದಂಗೆ ಹೊಡೆದು ಬೆಂಡೆತ್ತು ಬಿಸಾಕಿ ಏನು ಹುಸಿ ಆಯಿತು ಅಂತ ಅನ್ಕೊಂಡ ಕೆಲಸ ಎಲ್ಲನೂ. ಅಯ್ಯೋ ರಾಕ್ಷಸಿ, ಅಂದಲ್ಲ ರಾಕ್ಷಸಿ, ಲೋಪರ್ ಬಡ್ಡಿ, ಕೊನೆಗೂ ಹಾಳು ಮಾಡಾಕ್ಬಿಟ್ಟಲ್ಲೇ ಎಲ್ಲನೂ ಸಂಸಾರವಾ. ನಿನ್ನ ಮಕ್ಕಿಷ್ಟು ಬೆಂಕಿ ಯಾಕ? ಅಯ್ಯಪ್ಪ ಯಪ್ಪ, ನಾನು ಈ ಆಟಕ್ಕಿಲ್ಲ. ಅಯ್ಯೋ, ಅವಳು ಹೊಡೆದಿರೋ ಏಟ್ನ ಇನ್ನೂ ತಡ್ಕೊಳಕ್ಕಾಯ್ತಿಲ್ಲ. ಈಗ ನೀವು ಬೇರೆ ಹೊಡೆದ್ರೆ ನಾನು ಎಲ್ಲೋಗ್ಲಿ? ನಾನು ಮೊದಲೇ ಹಣ್ಣು ಮುದುಕಿ ಆಗೋಗ್ಬಿಟ್ಟಿದ್ದೀನಿ. ಆಗಲೇ ಒದೆ ಸರಿಯಾಗಿ ತಿಂದಿದ್ದೀನಿ, ಮತ್ತೆ ಒದೆ ತಿನ್ನಕ್ಕಾಗಕ್ಕಿಲ್ಲ. ಮಗಳೇ ನಾನು ಹಿಂದೆನೇ ನಿಂತ್ಕೊಬಿಡ್ತೀನಿ. ನನ್ನ ಮಗಳನ್ನ ಮಾತ್ರ ಹೊಡಿಬೇಡಿ ಪಾಪ. ಹೊಡಿಯದ ಹುಡುಗಿ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ನೀನೇನಾರ ಹುಡುಗ ಆಗೋಗ್ಬಿಟ್ಟಿದ್ರೆ ನೀನು ನಂಗೇನೇ ಸುತ್ತ ಬಿಸಾಕ್ ಮೇಲ್ಗಡೆ ಕೆಸ್ತು ಬಿಡ್ತಿದ್ದೆ. ನಿನ್ನ ಮಕ್ಕಿಷ್ಟು ಬೆಂಕಿ ಯಾಕ? ಲೋಫರ್ ಬಾಯಿಗೆ ಗೊತ್ತಿದ್ದು ನೋಡು. ಬಿಡ್ಬೇಡ ಕಣಮ್ಮ, ಹಿಡ್ಕೊಳಮ್ಮ, ಜುಟ್ಟು ಹಿಡ್ಕೊಂಡು ಸರಿಯಾಗಿ ಒದ್ಯಮ್ಮ ಇವಳಿಗೆ, ಕಿತ್ತೋದೊಳಗೆ ಇಂಥ ಕೆಲಸನ ಮಾಡೋದು ಇವಳು. ಇವಳು ಮಾತು ಕಟ್ಕೊಂಡು ನಮ್ಮ ಅತ್ತೆ ತಗ ಜಗಳ ಮಾಡ್ಕೊಂಡು 3 ಕಾಸು ಮರ್ಯಾದೆ ಕಳ್ಕೊಬಿಟ್ಟೆ ನಾನಂತೂ. ಏನೇನು ಕಬಿಟ್ಟಿದ್ಯಾ ಸಂಸಾರ ಅಂತ ಹೇಳಿದ್ರೆ? ನಮ್ಮ ಅತ್ತೆ ಹೆಂಗೆ ಹೊಡೆದ್ಲು ಅಂದರೆ, ಎಂತೆಂಥ ಮಾತು ಬೈದ್ಲು ಅಂದರೆ, ಯಪ್ಪ ದೇವ್ರೆ, ನನಗದೆಲ್ಲ ಬೇಕಿತ್ತ? ಹೋಗಿ 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 ನಿನ್ನಂಥ 3rd ಕ್ಲಾಸ್ ನಾಲಾಯಕ ಮಾತು ಕೇಳ್ಬಿಟ್ಟು ಎಂಥ ಕೆಲಸ ಮಾಡ್ಬಿಟ್ಟೆ ಅಮ್ಮ. ಉಡ್ಬೇಡ ಕಣಮ್ಮ, ಹೆಂಗೆ ಒಡಿಸ್ಕೊಂಡ್ವ ನಾವು ನಮ್ಮ ಅತ್ತೆ ತಗೆ ಹಂಗೆ ಸರಿಯಾಗಿ 4 ಪಾಸು. ಆವಾಗ ಇವಳು ಬುದ್ಧಿ ಬರೋದು. ಅಯ್ಯೋ ಕಾಪಾಡಿ.
ಕಾಪಾಡಿ 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 ಯವ್ವ ಅಮ್ಮ ಹಿಡ್ಕ ಬಾ ಅಮ್ಮ. ಅಯ್ಯೋ ಬಿಟ್ಬಿಡಿ ತೆಪ್ಪ ಇದು ಬಿಟ್ಬಿಡಿ. ಅಯ್ಯೋ ಹೇಳ್ಬಾರ್ದಾಗುಟ್ಟು ಹೇಳ್ಬಿಟ್ಟೆ. ಏನೋ ನಾಲ್ಗೆ ಸರಿ ಇಲ್ಲ, ಏನೋ ಹೇಳ್ಬಿಟ್ಟೆ, ನಾನು ತಪ್ಪಾಯ್ತು ನಂದು, ಬಿಟ್ಬಿಡಿ. ಅಯ್ಯೋ ಮಗಳೇ, ಅಯ್ಯೋ ಈಗಲೇ ನೀನಿಯ ನನಗೆ ಸರಿಯಾಗಿ ಏಟುಗಳು ಬಿದ್ಬಿಟ್ಟವು ಮಗಳೇ. ಇನ್ನೊಂದು ಕಿತ್ತ ನಿನ್ನ ಹತ್ರಕ್ಕೆ ಬಂದು ನಿನ್ನ ಬಿಡ್ಸಕ್ಕೆ ಬಂದ್ಬಿಟ್ಟು ಇನ್ನೂ 4 ಏಟು ತಿಂದ್ಬಿಟ್ರೆ ಹಂಗೆ ಶಿವನ ಪದ ಸೇರ್ಕೊಬಿಡ್ತೀನಿ. ಆಮೇಲೆ ನಿನಗೆ ಯಾರು ದಿಕ್ಕು ಹೇಳು, ಬಾಯಾಗೆ ಹೇಳ್ಬೋದಷ್ಟೇ. ಅಯ್ಯೋ ಕಣವ, ನನ್ನ ಮಗಳನ್ನ ಹೊಡಿಬೇಡ ಕಣವ. ನನ್ನ ಮಗಳು ಏನೋ ತಪ್ಪು ಮಾಡ್ಬಿಟ್ಟವಳೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡವ. ಇನ್ನೊಂದು ಇಂಥ ಕೆಲಸ ಎಲ್ಲ ಮಾಡೋಕ್ಕಿಲ್ಲ ಕಣವ. ಎಲ್ಲರೂ ನನ್ನ ಮಗಳನ್ನ ಹಿಡ್ಕೊಂಡು ಹೊಡಿತಾ ಇದ್ರೆ ನನಗೆ ಕರಳು ಕಿತ್ಕೊಬಿಟ್ಟು ಬಂದಂಗೆ ಆಯ್ತದೆ ಕಣವ. ಆ ಶಾರದಿ ಬಂದ್ಬಿಟ್ಟು ಹೊಡಿಬೇಕಾದ್ರೂ ನನಗೆ ಹಿಂಗೆ ಆಯ್ತಾಯ್ತು. ಹೆಂಗ್ ಹೊಡೆದ್ಲು ಗೊತ್ತಾ, ದನ ಕೊಡ್ದಂಗೆ ಹೊಡೆದ್ಲು. ಅಯ್ಯೋ ಹೋಯ್ತು ಯಪ್ಪ, ನನ್ನ ಸೊಂಟ ಹೋಯ್ತು. ಅಯ್ಯೋ ಬಿಡ್ರಿ, ನನ್ಗಿಂತ ಇಂಥ ಕೆಲಸ ಎಲ್ಲ ಮಾಡಕ್ಕಿಲ್ಲ. ಆಗ್ಲೇ ನೀನು ಮಾಡಿಬಿಟ್ಟಿದ್ಯಲ್ಲ, ಮಾಡಿರೋದು ಏಟುಗಳು ತಿನ್ನು. ಇನ್ನೊಂದ್ಸಲ ಮಾಡಲಿಲ್ಲ ಅಂದ್ರೆ ಏಟುಗಳು ತಿನ್ನಲ್ಲ ಅಷ್ಟೇ. ಇನ್ನೊಂದ್ಸಲ ಇದೇ ಕಂತ್ರಿ ಕೆಲಸ ಮಾಡಿದೆ ಅಂದ್ರೆ ದರುಮ್ ದೇಟೇನೆ ತಿನ್ನೋದು. ಲೋಫರ್ ಅಂತ ಕಂಡ್ಬಂದು ಏನ್ ಅನ್ಕೋಬಿಟ್ಟಿದ್ಯಾ? ಸಂಸಾರ ಕುಳಿ ಹಿಂಡದು ಅಂದ್ರೆ ತಂದ್ರೆ ನಿನ್ನಂತೋಳು ನೋಡೇನೆ ಅನಿಸುತ್ತೆ ಬರ್ದಿರೋದು. ಹಬ್ಬಬ್ಬಬ್ಬ, ಅಮ್ಮ ಮಗಳು ಎಷ್ಟು ಛತ್ರಿಗಳು ಅಂದ್ರೆ ನಮಗಿನ್ನ ಜಾಸ್ತಿ ದೊಡ್ಡ ಛತ್ರಿಗಳು ನೀವೇನೇನೆ ಆಗೋಗ್ಬಿಟ್ಟಿದ್ದೀರಲ್ಲ. ನಿನ್ಗೇನು ಅನ್ಸಲ್ವಾ ನಿನಗೆ? ನಾನು ಅಲ್ಲಿ ಕೊರೆಸ್ಕೊಂಡು ಬೇರೆ ಹೇಳ್ತಾಳೆ. ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ? ಈ ಹಾಳಾಗಿ ಹೋಗು ಅಮ್ಮ, ಬುಟ್ಟು ಕಳ್ಸತ್ತಾಗೆ ಲೋಫರ್ಗೆ. ಇನ್ನೊಂದ್ಸಲ ಏನಾರ ಹಿಂಗೆ ಬಂದ್ಬಿಟ್ಟು ಹಂಗು ಹಿಂಗು ಅಂತ ಡೌ ಮಾಡ್ಬಿಟ್ಟು ಸುಳ್ಳು ಹೇಳ್ಬೇಕಂತೆ, ಅವತ್ತು ನೀನು ತಿಥಿ ಮಾಡಾಕ್ಬಿಡ್ತೀವಿ. ಯಪ್ಪ ಯಪ್ಪ ಯಪ್ಪ, ಆಶಂಗೆ ಏನಾರ ಗೊತ್ತಾದ್ರಂತೂ ನಮ್ಮ ಹತ್ರ ಒಂದ್ಸಲ ಹೇಳ್ತಿದ್ಯಾ, ಆಶಾ ಸುಮ್ಮನೆ ಬಿಡ್ತಾಳೆ ಅಂತ ಅನ್ಕೊಂಡ ಸರಿಯಾಗಿ ಬಿಡ್ತಾಳೆ ಅವಳು. ಅಮ್ಮ ಮುಗಿದ್ ಕಳ್ಸತ್ತಾಗೆ, ಆಳ್ ಬಿದ್ದು ಹೋಗ್ಲತ್ತ. ಹಾಳಾಗೋಗು. ಇನ್ನೊಂದು ಸಲ ಏನಾರ ಇಂಥ ಕೆಲಸ ಮಾಡಿದ್ರೆ ಹೋಯ್ತು ನಿಂಗೆ ಅವಾಗ. ಯಪ್ಪ, ನೀವು ಹಿಂಗೆಲ್ಲ ನಾಯಿ ಹೊಡೆದಂಗೆ ಹೊಡಿತೀರ ಅನ್ನೋದಾಗಿದ್ರೆ ಫೋನಾಗೆ ಮಾಡ್ಬಿಟ್ಟು ವಿಷಯ ಹೇಳ್ಬಿಡ್ತಿದ್ನಲ್ಲ. ಏನೋ ಡೈರೆಕ್ಟಾಗಿ ಬಂದು ಹೇಳಿದ್ರೆ ಖುಷಿ ಪಡ್ತೀರೇನೋ, ಇಲ್ಲ ಸಮಾಧಾನ ಮಾಡ್ಕೊಂತೀರೇನೋ ಅಂತ ಬಂದು ಹೇಳಿದ್ರೆ ನಾಯಿ ಹೊಡೆದಂಗೆ ಹೊಡಿತೀರಲ್ಲ. ನಮ್ಮಮ್ಮಂಗೆ ಹೇಳ್ದೆ, ಬೇಡ ಕಣಮ್ಮ, ಫೋನ್ ಮಾಡಿ ಹೇಳ್ತೀನಿ, ಇಲ್ಲ ಮೆಸೇಜ್ ಮಾಡಿ ಹೇಳ್ತೀನಿ ಅಂದರೆ ಕೇಳಲೇ ಇಲ್ವೇ? ಹೋಗೆ ಹೋಗು. ನೀನು ನೋಡ್ತಾ ಇದ್ರೆ ಮೊಯ್ಯೆಲ್ಲ ಪರ್ಚ್ಕೊಳಂಗಾಯ್ತದ. ನನಗೇನೇನೆ ಮೊಯ್ಯೆಲ್ಲ ಪರ್ಚ್ಕೊಂಡು ಹಂಗೆ ನೀನಿಯ ತಿಕ್ಲಿಡ್ದಂಗೆ ಆಯ್ತೈತೆ. ಹೋಗಿ ಸುಮ್ಕೇನಿಯ, ನಿನ್ನ ಮೂತಿಗೆ ಇಷ್ಟು ಬೆಂಕಿ ಯಾಕ? ನೀನು ನೋಡೋಕ್ಕೆ ಉರ್ದೋಯ್ತದೆ. ಈ ಬೇವಸಿ ಇವಳು ಮಾತು ಕೇಳಿ ನಮ್ಮನ್ನೆಲ್ಲ ಹಾಳು ಮಾಡ್ಬಿಟ್ಟ. ನಿನ್ನ ಮಕ್ಕೆ ಯಾರ ಮಾತು ಕೇಳಬೇಕು ಅಂತ ನನಗೆ ಗೊತ್ತಾಗಕ್ಕಿಲ್ವೇಂದ ನಿನಗೆ? ಒಳ್ಳೆ ಕರ್ಮ ನಂಗಂತೂ. ಯಮ್ಮ ಆಯ್ತಿಲ್ಲ ನನಗೆ. ಸಮಾಧಾನ ಮಾಡ್ಕ ಮಗಳೇ, ಸಮಾಧಾನ ಮಾಡ್ಕ. ನಿನ್ಗನ ವಯಸ್ಸೈತೆ, ನಾ ಕೇಳ್ತಿಂದ್ರು ಏನಾಗಕ್ಕಿಲ್ಲ. ಆದರೆ ನನಗಂತೂ ವಯಸ್ಸಾಗ್ಬಿಟ್ಟೈತಲ್ಲ, ಒಂದು 2 ತಿಂದ್ರು ಶಿವನ ಪದ ಸೇರ್ಕೊಬಿಡ್ತೀನಿ. ಅದಕ್ಕೆ ನೀನು ಎದ್ರುಕೊಂಡು ಬರಲಿಲ್ಲ ಅಷ್ಟೇ. ನೀ ಬಾಬಾ ಹೋಗ್ಬೇಕಾರೆ ಒಂದು ಇಂಜೆಕ್ಷನ್ ಕೊಡಿಸ್ಕೊಂಡು ಹೋಗನ್ ಬಾ. ನೋವಿಲ್ದಿರ ಅಂತ ಇಂಜೆಕ್ಷನ್ ಕೊಡ್ರಿ ಅಂದರೆ ಕೊಡ್ತಾರೆ ಡಾಕ್ಟ್ರು, ಕೊಡಿಸ್ಕೊಂಡು ಹೋಗೋಣ. ನಾನು ಫೋನಾಗೆ ನೀನು ಎಲ್ಲ ವಿಷಯ ಹೇಳ್ತೀನಿ ಅಂದರೆ ಕೇಳ್ದ ನೀನು? ಬ್ಯಾಡ ಕಣಮ್ಮಿ, ಹೋಗಿ ಎದ್ರು ಕೇಳೋಣ ಅಂದೆ. ಎಲ್ಲ ನಿನ್ನಿಂದನೇ ಆಗಿದ್ದು, ನಿನ್ನಿಂದನೇ ನಾನು ಹಾಳಾಗೋಯ್ತಿರೋದು. ನನಗೇನು ಕನಸ ಬಿದ್ದಿತ್ತು ಇವು ಹಿಡ್ಕೊಂಡು ಹೊಡಿತವೆ ಅಂತ ಹೇಳ್ಬಿಟ್ಟು. ಅಯ್ಯೋ ದೇವ್ರೆ, ನನ್ನೇ ಬೈಕತ್ತಾಳೆ. ಸರಿ ಬಾ, ಆಸ್ಪತ್ರೆಗೆ ಇಲ್ಲೇ ಇಂಜೆಕ್ಷನ್ ಕೊಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ನೀನು ನೋಡ್ರೆ ನನಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ. ಬಾಬಾ ಸುಮ್ಕೆನೆನಿಯ. ನೋಡಿ ಸಾಕಿವಾಗ ನಡಿಯಕ್ಕೂ ಆಯ್ತಿಲ್ಲ, ಕುಣ್ಕೊಂಡು ಹೋಗ್ಬೇಕಾಯ್ತದೆ. ನಾಳೆ ಗಾರ್ಮೆಂಟ್ಸ್ಗೂ ಹೋಗೋಕ್ಕಾಗಕ್ಕಿಲ್ಲ. ನಡಿ. ಯಪ್ಪ, ಈ ಹೆಂಗಸ್ರುಗಳನ್ನು ಮಾತ್ರ ನಂಬಾರ್ದು. ಎಷ್ಟು ಫಿಟ್ಟಿಂಗಿಗೆ ಸುಳ್ಳು ಹೇಳ್ತಾರೆ. ನಮ್ಮ ಹುಡುಗರು ಏನಾದರೂ ಒಂದು ವಿಚಾರ ಹೇಳ್ತಾರೆ ಅಂದರೆ ಅದು 100% ನಿಜನೇ ಇರ್ತದೆ. ಅದೇ ಈ ಹೆಂಗಸ್ರುಗಳು ಮಾತು ಕೇಳಿ ನಾನು ಅದೇನೋ ಅಂತಾರಲ್ಲ, ಅಬ್ಬಬ್ಬಬ್ಬ, ನನಗೆ ಆಚಾರ ನಾನೇ ಕೆಡ್ಸ್ಕೋಬೇಕಾಯ್ತದೆ ಅಷ್ಟೇನೆ. ಎಂಥ ಲೋಫರ್ ಇರಬೇಡ ಇವಳು, ಎಷ್ಟು ಸುಳ್ಳು ಹೇಳ್ತಾಳಲ್ಲ. ಅದನ್ನ ಬಂದು ಮನೆ ತಗ ಬಂದ್ಬಿಟ್ಟು ಸುಮ್ಮನೆ ಹೇಳ್ದೆ ಅಂತ ಬೇರೆ ಹೇಳ್ತಾಳೆ ಲೌಡಿ. ಅಬ್ಬಬ್ಬಬ್ಬ, ಇನ್ನೊಂದು ಸಲ ಯಾವತ್ತೂ ಈ ಹೆಂಗಸ್ರು ಮಾತು ನಾನು ಕೇಳೋದಿಲ್ಲ ಕಣಪ್ಪ. ದೊಡ್ಡ ನಮಸ್ಕಾರನೇ. ಹೆಂಗಸ್ರು ಸವಾಸನೇನೆ ಬೇಡ.